ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ದಿನ ಬೆಳಗ್ಗೆ ಆದರೆ ಒಂದಲ್ಲ ಒಂದು ಏನಾದ್ರು ಲಂಚ್ ಬಾಕ್ಸ್ಗೆ ರೆಸಿಪಿ ಮಾಡಲೇಬೇಕಾಗತ್ತೆ. ಆ ಟೈಮಲ್ಲಿ ಈ ರೀತಿಯಾದ ಕ್ಯಾಪ್ಸಿಕಮ್ ಬಾತನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡೋದಂತೂ ಗ್ಯಾರಂಟಿ, ಅಷ್ಟು ಟೇಸ್ಟಾಗಿರುತ್ತೆ. ಮಾಡೋದು ಸಹ ತುಂಬಾ ಈಸಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಸಹ ಉಪಯೋಗಿಸ್ಕೊಳ್ಳಿ. ನಂತರ ಹೆಚ್ಚಿಟ್ಕೊಂಡಿರುವಂಥ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಗೂ ಟೊಮೆಟೊವನ್ನು ಹಾಕ್ಕೊಂಡು ಇದು ಮೂರೂ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕೂಡ ಚಿಮುಕಿಸ್ಕೊಂಡ್ರೆ ಬೇಗ ಬೇಯ್ಕೊಳ್ಳುತ್ತೆ. ನೀರು ಚಿಮುಕಿಸೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಟೊಮೆಟೊವನ್ನು ಆದಷ್ಟು ಉದ್ದುದ್ದಾಗಿ ಹೆಚ್ಕೊಳ್ಳಿ, ಇಲ್ಲ ಅಂದರೆ ತುಂಬಾ ಮೆತ್ತಗಾಗ್ಬಿಡತ್ತೆ. ಯಾವಾಗಲೂ ಪುಳಿಯೋಗರೆ, ಚಿತ್ರಾನ್ನ, ಪಲಾವು ಈ ಥರದ್ದೆಲ್ಲ ಮಾಡಿರ್ತೀವಿ. ಒಮ್ಮೆ ಈ ರೀತಿಯಾದ ರೈಸನ್ನು ಮಾಡಿ ನೋಡಿ. ನಂತರ 1-2-3 ಎಸಳು ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಳಿ. ತುಂಬ ಮೆತ್ತಗಾಗೋವರೆಗೆ ಬೇಯೋದು ಬೇಡ, ಸ್ವಲ್ಪ ಬೆಂದರೆ ಸಾಕಾಗತ್ತೆ. ನಂತರ ನೆನೆಸಿಟ್ಕೊಂಡಿರುವಂಥ ಹುಣಸೆ ರಸ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಸಹ ಹಾಕ್ಕೊಳ್ಳಿ. ಬೆಲ್ಲ ಆಪ್ಷನಲ್ಲು, ಬೆಲ್ಲ ಬೇಡ ಅನ್ನೋರು ಬೆಲ್ಲವನ್ನು ಸ್ಕಿಪ್ ಮಾಡಿ. ನಾನಿಲ್ಲಿ ಜೋನಿ ಬೆಲ್ಲ ಉಪಯೋಗಿಸಿದ್ದೀನಿ. ಉಪ್ಪು, ಬೆಲ್ಲ, ಹುಳಿ ಹಾಕಿದ ನಂತರ 1-2 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಕೊಳ್ಳಿ. ನಂತರ ಸ್ವಲ್ಪ ಧನಿಯಾ ಪೌಡ್ರು, ಅಚ್ಕಾರದ ಪುಡಿ ಹಾಗೂ ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ಬೇಡ ಅನ್ನೋರು ಸಾರಿನ ಪುಡಿನೇ ಹಾಕ್ಕೊಂಡು ಅಚ್ಕಾರದ ಪುಡಿ ಸಹ ಸ್ಕಿಪ್ ಮಾಡ್ಕೋಬೋದು. ಅದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ಕ್ಯಾಬೇಜಲ್ಲಿ ಸಹ ನಾವು ಮಾಡ್ಕೋಬೋದು, ಅದು ಸಹ ತುಂಬಾ ಟೇಸ್ಟಾಗಿರುತ್ತೆ. ನಂತರ ಇದನ್ನು ಚೆನ್ನಾಗಿ ಕೈ ಆಡಿಸಿ ಕ್ಯಾಪ್ಸಿಕಮ್ಮು ತುಂಬ ಮೆತ್ತಗಾಗೋಷ್ಟು ಬೇಯೋದು ಬೇಡ. ಇದು ಸ್ವಲ್ಪ ಗೊಜ್ಜಿನ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೂ ಸಹ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಪಲ್ಯ ಮಾಡಿಟ್ಕೊಂಡು ನಮಗೆ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೋಬೋದು. ಕೊನೆಯಲ್ಲಿ ಸಹ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳಿ. ತೆಂಗಿನ ತುರಿ ಆಪ್ಷನಲ್ಲು, ಯಾರಿಗೆ ತೆಂಗಿನ ತುರಿ ಬೇಡ ಅನಿಸುತ್ತೋ ಅವರು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಬರೀ ಹೀಗೇ ಪಲ್ಯ ಮಾಡಿಕೊಂಡ್ರೆ ರೊಟ್ಟಿ, ಚಪಾತಿಗೆ ಸಹ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾವು ಅನ್ನಕ್ಕೆ ಸಹ ಈ ಪಲ್ಯವನ್ನು ಕಲಿಸ್ಬೋದು. ನಮಗೆ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೊಂಡು ಬಾಕಿ ಪಲ್ಯವನ್ನು ಹಾಗೆ ಎತ್ತಿಟ್ಕೊಳ್ಳಿ. ಆದಷ್ಟು ಅನ್ನವನ್ನು ಉದುರಾಗಿ ಮಾಡಿಟ್ಕೊಳ್ಳೋದ್ರಿಂದ ಈ ಬಾತ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮ್ ಬಾತ್ ರೆಡಿ. ಥ್ಯಾಂಕ್ ಯು.